ಬೈ ಎಲೆಕ್ಷನ್ ಹತ್ರ ಬರಬಹುದು ಅಂತ ಬಂದಿರೋದಲ್ಲ, ಬಟ್ ನಿಮ್ ರುಟೀನೇ ಹೀಗಿದೆ. ಎಲೆಕ್ಷನ್ ಉದ್ದೇಶ ಇಟ್ಕೊಂಡು ಕುತ್ಕೊಳ್ಳೋದು ಅಥವಾ ಎಲೆಕ್ಷನ್ಗೋಸ್ಕರ ಓಡಾಡೋದು ಇದನ್ನು ಯಾವತ್ತೂ ಮಾಡಿಲ್ಲ. 95ರಲ್ಲಿ ನಾನು ಮುನ್ಸಿಪಲ್ ಕೌನ್ಸಿಲ್ ಆಗಿ, ಅದಾದಮೇಲೆ 98ರಲ್ಲಿ ಮುನ್ಸಿಪಲ್ ಪ್ರೆಸಿಡೆಂಟ್ ಆದೆ. ಹಾಗಾಗಿ ಜನಗಳ ಸಂಪರ್ಕ ಅವತ್ತಿಂದ ನಿರಂತರವಾಗಿದೆ. ಏನಿದೆ ಸಿಚುವೇಶನ್? ಟಿಕೆಟ್ ಸಿಗುತ್ತಾ ಬಿಜೆಪಿಯಿಂದ? ನಾನು 4 ಚುನಾವಣೆಗೂ ಸಹಿತ ನೀನು ಟಿಕೆಟ್ ಕೊಡ್ರಿ ಅಂತ ಯಾವತ್ತೂ ಹೋಗಿದ್ದೆ. 99ನಲ್ಲಿ ಸುಮಾರು 1,000 ಓಟಿಂದ ಅಷ್ಟೇ ನೀವು ಸೋತಿದ್ರಿ. ಅದರಲ್ಲಿ ಕಮ್ಯುನಿಟಿ ವೈಸ್ ನಾವು ತಗೊಳ್ಳೋದಾದ್ರೆ 75,000ಕ್ಕಿಂತ ಜಾಸ್ತಿ ಮುಸ್ಲಿಂ ವೋಟರ್ಸ್ ಇದ್ದಾರೆ, 50,000ಕ್ಕಿಂತ ಜಾಸ್ತಿ ಲಿಂಗಾಯತ ವೋಟರ್ಸ್ ಇದ್ದಾರೆ, 30,000ಕ್ಕಿಂತ ಜಾಸ್ತಿ ಮರಾಠ ವೋಟರ್ಸ್ ಇದ್ದಾರೆ. ನೀವು ನನ್ನ 4 ಚುನಾವಣೆ ನೋಡ್ಕೊಂಬರ್ರಿ. ಆ 4 ಚುನಾವಣೆ ಸೋತಿರೋದು ನಾನು ಮುಸ್ಲಿಂ ಏರಿಯಾದಿಂದಲೇ. ನಾನು ಎಲ್ಲೂ ಸಹಿತ ನಮ್ಮ ಹಿಂದೂ ಏರಿಯಾದಾಗೆ ಯಾವ ಬೂತ್ನಲ್ಲೂ ಸಹಿತ ಕಾಂಗ್ರೆಸ್ಗಿಂತ ಹಿನ್ನಡೆ ಇಲ್ಲ. ಈ ಎಲೆಕ್ಷನ್ ಅಲ್ಲಿ ನಿಮ್ಗೆ ಟಿಕೆಟ್ ಸಿಗ್ರೆ ಗೆಲ್ಲಬಹುದು ಅನ್ನೋದಿದೆಯಾ ಸರ್? 100ಕ್ಕೆ 100. ನಾನು ಯಾವ ಚುನಾವಣೆನೂ ಸಹಿತ ನಾನು ಗೆಲ್ತೀನಿ ಅಂತಾನೆ ಹೋರಾಟ ಮಾಡಿರೋದು. ಕುಟುಂಬ ರಾಜಕಾರಣದ ಬಗ್ಗೆ ಏನಂತೀರಿ? ಮೇಡಮ್, ಕುಟುಂಬದ ರಾಜಕಾರಣ ಈಗ ನಾವು ಯಾರೂ ಸಹಿತ ಮಾತಾಡೋ ಪರಿಸ್ಥಿತಿಗಿಲ್ಲ. ಆ ಥರ ಇದೀವಿ ನಾವು. ಅಥವಾ ಪಕ್ಷಕ್ಕೆ ಎಷ್ಟೇ ನಿಷ್ಠಾವಂತಿದ್ರೂ ಸಹಿತ ಅವ್ರನ್ನ ವಿಧಾನಸಭಾ ಕಡೆಗೆ ಮೆಟ್ಲು ಕಡೆನೂ ತೋರಿಸಿಲ್ಲ ಅವರು ಕಾಂಗ್ರೆಸ್ ಪಕ್ಷ. ಯಶವಂತ್ ಅವರು ಯಾವುದ್ರಲ್ಲಿ ತುಂಬಾ ಬೆಸ್ಟ್ ಅಂತ ಹೇಳ್ತೀರಿ? ಜನಗಳು ಮಧ್ಯೆ ಇದೀನಿ ಹೊರತು ಚುನಾವಣೆಗೋಸ್ಕರ ಬಂದ ನಾನು ಸೋಲ ಅಂತ ಚಾನ್ಸೇ ಇಲ್ಲ. ಇಂಥ ಮೋದಿ ದೇಶದ ಪ್ರಧಾನಿ ಆದಂಥ ಸಂದರ್ಭ ಒಂದು ಸಹಿತ ನನಗೆ ಏನು ಮಾಡಲಿ ಮಾಡದಿರಲಿ, ನಾನು ಸಹಾಯ ತನಕ ಬಿಜೆಪಿ ಪಾರ್ಟಿನೇ, ಸತ್ರುನು ಸಹಿತ ಇದರಾಗೆ ಸಹಾಯ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ ಹಕೀಂ. ನಾನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೆ. ಕಾರಣ ಜನರನ್ನ ಮಾತಾಡ್ಸೋಣ ಅಂತ ಅಂದು. ಜನರನ್ನ ಮಾತಾಡಿಸ್ತಾ ಇರೋ ಟೈಮಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದು ಇಲ್ಲಿರುವಂತಹ ಪೊಲಿಟಿಷಿಯನ್ಸ್ ಕೂಡ. ಸೊ ಅದರಲ್ಲಿ ಮುಂಚೂಣಿಯಲ್ಲಿ ಯಾರಿದ್ದಾರೆ ಅಂತಂದರೆ BJP ಪಾರ್ಟಿಯಿಂದ ಯಶವಂತ್ ರಾವ್ ಜಾಧವ್ ಅವರು. ಆ್ಯಕ್ಚುಲಿ ಇಲ್ಲಿಂದ ಪಾಸ್ ಆಗ್ತಾ ಇದೆ, ಬಟ್ ಅವರು ಬೆಳಗ್ಗೆ ತಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಕ್ಷೇತ್ರದಲ್ಲಿ ಜನ ಏನು ಮಾತಾಡ್ತಾ ಇದ್ದಾರೆ, ಅವರ ಕಷ್ಟ ಸುಖ ಏನಿದೆ ಅಂತ ಅರಿಯೋದಕ್ಕಂತಾನೆ ಇಲ್ಲಿ ಬಂದಿದ್ದಾರಂತೆ. ಸೊ ನಮ್ಮ ಕಣ್ಣಿಗೆ ಕೂಡ ಬಿದ್ದರು. ಅವ್ರನ್ನ ಮಾತಾಡ್ಸೋಣ, ಹೇಗಿದೆ ಪ್ರಿಪ್ರೇಷನ್ ಅಂತ ಕೇಳೋಣ. ಅದೇ ರೀತಿಯಾಗಿ ಆಲ್ರೆಡಿ BJP ಪಾರ್ಟಿಯಿಂದ ತಮಗೆ ಟಿಕೆಟ್ ಬೇಕು ಅಂತ 3-4 ಜನ ಆಸ್ಪಿರೆಂಟ್ ಇದ್ದಾರೆ. ಅದರಲ್ಲಿ ಪ್ರಬಲವಾಗಿ ಒಂದು 3 ಜನ ಅಂತೂ ಇದ್ದೇ ಇದ್ದಾರೆ. ಅದರಲ್ಲಿ ಯಶವಂತ್ ಕೂಡ ಒಬ್ಬರು. 4 ಸಲ ಅವರು ಇದೇ ಕ್ಷೇತ್ರದಿಂದ ಅವರು ಅಭ್ಯರ್ಥಿಯಾಗಿ ಕಣದಲ್ಲಿದ್ದರು. ಆಗ ಏನೆಲ್ಲ ಆಯಿತು, ಈಗ ಲೆಕ್ಕಾಚಾರ ಉಲ್ಟಾ ಆಗಬಹುದಾ? ಅವ್ರನ್ನೇ ಕೇಳಿ ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ. ಎಷ್ಟೊತ್ತಿನ ಸ್ಟಾರ್ಟ್ ಮಾಡಿದ್ರಿ ಕೆಲಸ? ನಾವು ದಿನ ಬೆಳಗ್ಗೆ 8 ಗಂಟೆಯಿಂದನೇ ಪ್ರಾರಂಭ. ನಮ್ಮ ಮನೆಗೆ ಇಲ್ಲೇ ಭಾಳ ಹತ್ರ ಇದೆ, ನಮ್ಮ ಇದೇ ಕಾನ್ಸ್ಟಿಟ್ಯೂನ್ಸಿ ಒಳಗೆ ನಮ್ಮ ಮನೆ ಇರೋದು. ಹಾಗಾಗಿ ಜನ ಬರ್ತಾನೆ ಇರ್ತಾರೆ ಮನೆಗೆ, ಏನಾದರೂ ಸಣ್ಣ ಪುಟ್ಟವು ಕೆಲಸಗಳು. ನಾನು ಯಾಕೆಂದರೆ ಹಿಂದೆ 95ರಲ್ಲಿ ನಾನು ಮುನ್ಸಿಪಲ್ ಕೌನ್ಸಿಲ್ ಆಗಿದ್ದೆ. ಅದಾದಮೇಲೆ 98ರಲ್ಲಿ ಮುನ್ಸಿಪಲ್ ಪ್ರೆಸಿಡೆಂಟ್ ಆದೆ. ಹಾಗಾಗಿ ಜನಗಳ ಸಂಪರ್ಕ ಅವತ್ತಿಂದ ನಿರಂತರವಾಗಿದೆ. ನಮ್ಮ ಏರಿಯಾದಿರ್ಬೋದು, ಬೇರೆ ಏನೇ ಸಮಸ್ಯೆ ಇದ್ದರೂ ಸಹಿತ ಇಲ್ಲಿ ನಮ್ಮ ಹತ್ರ ಬರ್ತಾರೆ. ನಮ್ಮ ಕೈಲಾಗಿದ್ದಂಥ ಸಮಸ್ಯೆಗಳ ಬಗ್ಗೆ ಅವರಿಗೆ ಏನು ಸಹಕಾರ ಕೊಡಬೇಕು ಅವನ್ನೆಲ್ಲವನ್ನೂ ಸಹಿತ ನಾನು 95ರಿಂದ ಇಲ್ಲಿ ನಿರಂತರವಾಗಿ ಸಹಿತ ನಾನು ಮಾಡ್ಕೊಳ್ತಾ ಬರ್ತೀನಿ. ಅಂದರೆ ಇದು ಬೈ ಎಲೆಕ್ಷನ್ ಹತ್ರ ಬರಬಹುದು ಅಂತ ಬಂದಿರೋದಲ್ಲ, ಬಟ್ ನಿಮ್ಮ ರುಟೀನೇ ಹೀಗಿದೆ. ನಾವು ಯಾವಾಗಲೂ ಇದೇ ಥರ. ನಾವು ಎಲೆಕ್ಷನ್ಗೋಸ್ಕರ ಎಂದೂ ಕೆಲಸ ಮಾಡಿಲ್ಲ. ಎಲೆಕ್ಷನ್ ಉದ್ದೇಶ ಇಟ್ಕೊಂಡು ಕುತ್ಕೊಳ್ಳೋದು ಅಥವಾ ಎಲೆಕ್ಷನ್ಗೋಸ್ಕರ ಓಡಾಡೋದು ಇದನ್ನು ಯಾವತ್ತೂ ಮಾಡಿಲ್ಲ. ಯಾವತ್ತೂ ಸಹಿತ ನಿರಂತರವಾಗಿ ನಮ್ಮ ಏನು ಕಾನ್ಸ್ಟಿಟ್ಯೂನ್ಸಿ ಐತಿ ಆ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಏನೇ ಕಷ್ಟ ಸುಖ ಬರಲಿ, ಅದು ಒಳ್ಳೇದಿರಲಿ ಕೆಟ್ಟದ್ದಿರಲಿ, ಯಾವ್ದು ಬಂದರೂ ಸಹಿತ ನಾವು ಸ್ಪಂದನೆ ಮಾಡಿದ್ದೀವಿ, ನಮ್ಮ ಕೈಲಾದ ಸಹಾಯ ಮಾಡಿದ್ದೀವಿ, ಜನಗಳ ಜೊತೆ ನಿರಂತರವಾಗಿ. ಓಕೆ ಸರ್, ಇನ್ನೂ ಬೈ ಎಲೆಕ್ಷನ್ ಅನೌನ್ಸೇ ಆಗಿಲ್ಲ, ಆದರೂ ನಾನು ನಿನ್ನೆಯಿಂದ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀನಿ. ಜನ ತುಂಬ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಅಂದರೆ ಅವ್ರವ್ರ ಪರವಾಗಿರೋ ಲೀಡರ್ಸ್ಗಳಿಗೆ ಟಿಕೆಟ್ ಬೇಕು ಈ ಸಲ ಅಂತ ಅಂದು. BJPಗೆ ಈ ಸಲ ಪಕ್ಕಾ ಚಾನ್ಸ್ ಇದೆ, ಆದರೆ ಪಕ್ಕಾ ಸ್ಟ್ರಾಟಜಿ ಬೇಕು ಅಂತ ಅಂತಿದ್ದಾರೆ. ಏನು ಮಾಡ್ಕೊಳ್ತಾ ಇದ್ದೀರಾ ಸ್ಟ್ರಾಟಜಿ? ಈಗ ಮೇಡಮ್ ಅವರೇ, ಸಹಜ ಒಂದು ಚುನಾವಣೆ ಅಂದಾಗ ಭಾಳಷ್ಟು ಜನ ಅಪೇಕ್ಷಿತರಿರ್ತಾರೆ. ಎಲ್ಲ ಪಾರ್ಟಿ ಒಳಗೂ, ಕಾಂಗ್ರೆಸ್ನಲ್ಲಿಗೂ ಭಾಳಷ್ಟು ಜನ ಇದ್ದಾರೆ, BJP ಒಳಗೂ ಭಾಳಷ್ಟು ಜನ ಇದ್ದಾರೆ. ಹಾಗಂತಂದೇಳಿ ಎಲ್ಲರಿಗೂ ಕೊಡೋಕ್ಕಾಗಲ್ಲ ಟಿಕೆಟ್. ಯಾರು ಪಕ್ಷದ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ, ಯಾರು ಜನಗಳಿಗೆ ಹೆಚ್ಚು ಅವ್ರನ್ನ ಅಪೇಕ್ಷೆ ಪಡ್ತಾರೆ, ಯಾವಾಗಲೂ ಸಹಿತ ಜನರಿಗೆ ಕೈ ಸಿಗ್ತಾರೆ ಅಂತಾರನ್ನ ಯಾವಾಗಲೂ ಸಹಿತ ಜನ ಆಯ್ಕೆ ಮಾಡ್ಕೊಳ್ಳೋದು ಅದು ಸಹಜ. ಹಾಗಾಗಿ ನಾವು ಏನು ಚುನಾವಣೆಗೋಸ್ಕರನೇ ಎಂದೂ ಸಹಿತ ನಾನು ರಾಜಕಾರಣ ಮಾಡಿದ್ವಿ.
ಏನೋ ನಮ್ಮ ಕೈಲಾಗಿದ್ದಂಥ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಯಾವಾಗಲೂ ಸಹಿತ ನಿರಂತರವಾಗಿ ಜನಗಳ ಜೊತೆಗೆ ಇದ್ದೀನಿ ಹೊರತು ಚುನಾವಣೆಗೋಸ್ಕರ ಎಂದೂ ಜನಗಳ ಹತ್ರ ನಾನು ನಾನು ನೇರ ಪ್ರಶ್ನೆಗೆ ಬರ್ತೀನಿ ಸರ್. ಬರ್ರಿ. ಏನಿದೆ ಸಿಚುವೇಶನ್? ಟಿಕೆಟ್ ಸಿಗುತ್ತಾ ಬಿಜೆಪಿಯಿಂದ? ನಾವು ಕೇಳಿರೋದಂತೂ ಸತ್ಯ, ನಮಗೆ ಕೊಡ್ರಿ ಅಂತ ಕೇಳಿರೋದು. ಯಾಕೆಂದರೆ 4 ಚುನಾವಣೆ ಸೋತಿದ್ದೀನಿ, ಜನಗಳು ಸಹಿತ ಅಪೇಕ್ಷೆ ಪಡ್ತಾ ಇದ್ದಾರೆ, ನೀವು ನಿಂತರೆ ಒಳ್ಳೇದಾಗುತ್ತೆ ಅಂತಂದೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪಕ್ಷದ ಮುಖಂಡರಿಗೆ ನಾನು ಕೇಳಿದ್ದೀನಿ. ಪಕ್ಷದ ಮುಖಂಡರು ಸಹಿತ ನೋಡೋಣ, ಪಕ್ಷದ ತೀರ್ಮಾನ, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರ ತೀರ್ಮಾನ, ಅವ್ರ ತೀರ್ಮಾನ ಏನು ತಗೊಳ್ತಾರೆ ಅದಕ್ಕೆ ಬದ್ಧವಾಗಿ, ಅದಕ್ಕೆ ನಾವು 100% ಬದ್ಧವಾಗಿ 100% ಬದ್ಧವಾಗಿ. ಅದರಲ್ಲಿ ಏನು ಎರಡೂ ಮಾತಿಲ್ಲ. ಯಾಕೆಂದರೆ ತುಂಬ ಕಾಂಪಿಟೇಷನ್ ಇದೆ ಆ್ಯಕ್ಚುಲಿ ಬಿಜೆಪಿ ಪಾರ್ಟಿಲೂ ಅಷ್ಟೇ, ಕಾಂಗ್ರೆಸ್ ಪಾರ್ಟಿಲೂ ಅಷ್ಟೇ. ಅಂದರೆ ಅಷ್ಟು ಈಸಿ ಇಲ್ಲ. ಬಟ್ 99 ಎಲೆಕ್ಷನ್ನಿಂದ 2018 ಎಲೆಕ್ಷನ್ವರೆಗೂ ನೋಡೋದಾದರೆ ಇಲ್ಲಿ ಬೇರೆ ಯಾರು ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡಿದ್ರಲ್ಲ ಆ ಮಾರ್ಜಿನ್ ನಿಮ್ಮದೇ ಕಮ್ಮಿ ಇದೆ. ಇದೆಲ್ಲ ಕನ್ಸಿಡರ್ ಮಾಡ್ತಾರಾ? 99ನಲ್ಲಿ ಸುಮಾರು 1000 ಓಟಿಂದ ಅಷ್ಟೇ ನೀವು ಸೋತಿದ್ರಿ. ಅಲ್ಲ, ಅದನ್ನೇ ಆ ಥರದ್ದು ಲೆಕ್ಕಾಚಾರಗಳನ್ನು ಸಹಿತ ನೋಡ್ತಾ ಇದ್ದಾರೆ. ಅವತ್ತಿನ ಸಿಚುವೇಶನ್ ಈಗ 99 ಅಂದರೆ ಈಗಾಗಲೇ ಹೆಚ್ಚು ಕಡಿಮೆ 24-25 ವರ್ಷ ಆಗ್ತಾ ಬಂತು. ಹೀಗಾಗಿ ಅವತ್ತಿನ ಸಿಚುವೇಶನ್ ಏನಿತ್ತು, ಇವತ್ತಿನ ಸಿಚುವೇಶನ್ ಏನಿದೆ, ಆಮೇಲೆ ಯಾವ ರೀತಿ ಇಲ್ಲಿ ವೋಟ್ರ್ ಪ್ಯಾಟ್ರನ್ ಇದೆ, ಒಂದು ಜನಾಂಗ ಅಲ್ಲ, ಸರ್ವ ಜನಾಂಗನೂ ಇಲ್ಲಿದೆ. ಹಾಗಾಗಿ ಎಲ್ಲ ಜನಾಂಗದ ವಿಶ್ವಾಸ ಯಾರು ಗಳಿಸ್ತಾರೆ ಅನ್ನೋದನ್ನು ನೋಡ್ಬೇಕಲ್ಲ. ನಾನು ಹೇಳೋದು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಯಾರೂ ಟಿಕೆಟ್ ಕೊಡೋಕ್ಕಾಗಲ್ಲ. ಹಾಗಾಗಿ ಪ್ರತಿಯೊಂದು ಜನಾಂಗವನ್ನು ಸಹಿತ ಇಲ್ಲಿ ನೋಡ್ತಾರೆ. ಆ ವಿಚಾರ ಇಟ್ಕೊಂಡು ಪಕ್ಷ ತೀರ್ಮಾನ ಮಾಡ್ತೈತಿ, ನಾಯಕರು ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನಕ್ಕೆ ನಾನು ಯಾವಾಗಲೂ ಬದ್ಧವಾಗಿ. ನಿಮ್ಗೇನಾದರೂ ಭರವಸೆಗಳು? ನಾನು ಆ ಥರದ್ದು ಯಾವುದೂ ಸಹಿತ ನಮ್ಮ ಲೀಡ್ರಿಗೆ ಎಂದೂ ಸಹಿತ ನನಗೆ ಇಂಥದ್ದು ಮಾಡ್ರಿ ಅಂತ ಎಂದೂ ಹೇಳಿಲ್ಲ, ಎಂದೂ ಹೇಳಿಲ್ಲ. ನಾನು 4 ಚುನಾವಣೆಗೂ ಸಹಿತ ನನಗೆ ಟಿಕೆಟ್ ಕೊಡ್ರಿ ಅಂತ ಯಾವತ್ತೂ ಹೋಗಿಲ್ಲ. ಸಿದ್ದೇಶ್ವರ್ ಸಾಹೇಬ್ರು ಬೇರೆ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತಿದ್ರಂತೆ. ಇಲ್ಲ, ಆ ಥರದ್ದೇನೂ ಇಲ್ಲ. ಸುಮ್ಮನೆ ಒಂದು ಇದು ಮಾಧ್ಯಮಗಳಿಗೆ ಜನಗಳಲ್ಲಿ ಒಂದು ಹೋಪು ಎದ್ದಿದೆ. ಅವ್ರೇನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಸ್ಟೇಷನರಿ ಆ ಥರದ್ದು ಯಾವುದೂ ಸಹಿತ ನಾನು ನಿಲ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಹಾಗಾಗಿ ಅವೆಲ್ಲವೂ ಹೂವಪ್ಪುವ. ಅವರು ಕಾರ್ಯಕರ್ತರಿಗೋಸ್ಕರ ಯಾವಾಗಲೂ ಸಹಿತ ಕಟಿಬದ್ಧವಾಗಿದ್ದಾರೆ. ಸರ್, ನಿಮ್ಮ ಕ್ಷೇತ್ರದಲ್ಲಿ ಇಲ್ಲಿ ತಗೊಂಡ್ರೆ ನಾವು 1,13,000 ಪುರುಷ ಮತದಾರರಿದ್ದರೆ 1,17,000 ಮಹಿಳಾ ಮತದಾರರಿದ್ದಾರೆ. ಅದರಲ್ಲಿ ಕಮ್ಯುನಿಟಿ ವೈಸ್ ನಾವು ತಗೊಳ್ಳೋದಾದ್ರೆ 75,000ಕ್ಕಿಂತ ಜಾಸ್ತಿ ಮುಸ್ಲಿಂ ವೋಟರ್ಸ್ ಇದ್ದಾರೆ, 50,000ಕ್ಕಿಂತ ಜಾಸ್ತಿ ಲಿಂಗಾಯತ ವೋಟರ್ಸ್ ಇದ್ದಾರೆ, 30,000ಕ್ಕಿಂತ ಜಾಸ್ತಿ ಮರಾಠ ವೋಟರ್ಸ್ ಇದ್ದಾರೆ. ಅದೇ ನಿರ್ಣಾಯಕ ಆಗಿ ನಿಂತ್ಕೊಳ್ಳೋದು ಮುಸ್ಲಿಂ ಸಮುದಾಯ. ಕಾಂಗ್ರೆಸ್ ಇಂದ ಅಲ್ಲೂ ಕೂಡ ಅವರ ಅಭ್ಯರ್ಥಿನ ಕಣದಲ್ಲಿ ಇಳಿಸ್ಬೇಕು ಅಂತ ಇದೆ, ಅಲ್ಲೂ ಕೂಡ ಕಾಂಪಿಟೇಷನ್ ಇದೆ. ಅಲ್ಲಿ ಏನಾದರೂ ಮುಸ್ಲಿಂಗೆ ಟಿಕೆಟ್ ಕೊಡದೇ ಇದ್ರೆ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಅನ್ಸುತ್ತೆ? ನಾನು ಮುಸ್ಲಿಮ್ಗೆ ಟಿಕೆಟ್ ಕೊಡದೇ ಇದ್ದರೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಅಥವಾ ಶಾಮನೂರು ಶಿವಶಂಕರಪ್ಪ ಅವ್ರ ಮನೆ ಕೊಟ್ಟರೆ ಮೈನಸ್ ಪಾಯಿಂಟ್ ಆಗುತ್ತೆ ಅನ್ನೋ ಪ್ರಶ್ನೆನೇ ಇಲ್ಲ. ಇವತ್ತು ಏನಾಗಿದೆ ಅಂದರೆ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರ ಈಗೇನು 2008ರಲ್ಲಿ ಡಿವೈಡ್ ಆಗಿ ಉತ್ತರ ದಕ್ಷಿಣ ಆಯಿತು, ಅಂದಿನಿಂದ ಇಲ್ಲಿ ಕಾಂಗ್ರೆಸ್ಸೇ ಗೆದ್ಕೊಂತ ಬಂದಿದೆ, ಒಂದು ಫ್ಯಾಮಿಲಿ ಗೆದ್ಕೊಂತ ಬಂದಿದೆ. ಯಾಕೆ ಅಂತಂದು ಹೇಳಂದರೆ ಅವರು ಹಿರಿಯರಿದ್ದರು, ಶಾಮನೂರು ಶಿವಶಂಕರಪ್ಪನವರು ವಯಸ್ಸಿನಲ್ಲಿ ಹಿರಿಯರಿದ್ದರು. ಸ್ವಲ್ಪ ಹಿರಿತನದ ಒಂದು ತಲೆಗಳು ಏನಿದ್ವು, ಇಲ್ಲಪ್ಪ ಕೊನೆಗಳಿಗೆ ಅವ್ರಿಗೆ ಸೋಲ್ಸ್ಬಾರ್ದು ಅನ್ನೋ ಒಂದು ಅನುಕಂಪನೂ ಅವ್ರಿಗೆ ವರ್ಕೌಟ್ ಆಗ್ತಿತ್ತು. ಆಮೇಲೆ ಅವ್ರು ಪ್ರತಿ ಚುನಾವಣೆಗೆ ಏನು ಮಾಡಿದ್ರು ಅಂದರೆ ನಂದು ಇದು ಕೊನೆ ಚುನಾವಣೆ ಅಂತ ಹೇಳ್ಕೊಂತಾನೆ 4 ಚುನಾವಣೆ ಮಾಡಿಬಿಟ್ರು. ಹಂಗಾಗಿ ಆಮೇಲೆ ಅಲ್ಲಿ ಮುಸ್ಲಿಮು ಸಹಿತ ಅವರು ಸಹಿತ ಇಲ್ಲಿ ಬಿಡು, ಈ ಸತಿ ಮುಂದಿನ ಸತಿ ನಮಗೆ ಅವಕಾಶ ಮಾಡಿಕೊಡ್ತಾರೆ, ಮುಂದಿನ ಸತಿ ನಮ್ಗೆ ಅವಕಾಶ. ಹಂಗಾಗಿ ಅವರೆಲ್ಲರೂ ಸಹಿತ ಸಾರಾಸಗಟ್ಟಾಗಿ ನೀವು ನನ್ನ 4 ಚುನಾವಣೆ ನೋಡ್ಕೊಂಬರ್ರಿ. ಆ 4 ಚುನಾವಣೆ ಸೋತಿರೋದು ನಾನು ಮುಸ್ಲಿಂ ಏರಿಯಾದಿಂದನೇ. ನಾನು ಎಲ್ಲೂ ಸಹಿತ ನಮ್ಮ ಹಿಂದೂ ಏರಿಯಾದಾಗೆ ಯಾವ ಬೂತ್ನಲ್ಲೂ ಸಹಿತ ಕಾಂಗ್ರೆಸ್ಗಿಂತ ಹಿನ್ನಡೆ ಇಲ್ಲ, ಎಲ್ಲ ಬೂತ್ನಲ್ಲೂ ಸಹಿತ ನಾನು ಮುನ್ನಡೆ ಇದ್ದೀನಿ. ಹಂಗಂತಂದೇಳಿ ನಾನು ಮುಸ್ಲಿಂ ಜನಾಂಗಕ್ಕೆ ಎಂದೂ ಸಹಿತ ಕೆಟ್ಟ ಶಬ್ದ ಮಾತಾಡಿಲ್ಲ, ಅವ್ರಿಗೆ ಕೆಟ್ಟದಾಗಿ ಮಾತಾಡಲ್ಲ. ಯಾಕೆಂದರೆ ವೋಟಿಂಗ್ ಪ್ರಜಾಪ್ರಭುತ್ವ ಅವ್ರ ಹಕ್ಕು. ನಾವ್ಯಾರೂ ಸಹಿತ ಅವ್ರನ್ನ ಕೊಂಡ್ಕೊಂಡಿಲ್ಲ, ನಾವ್ಯಾರೂ ರಾಜರಲ್ಲ. ನಾವು ರಾಜರು, ನಾವು ಹೇಳ್ದಂಗೆ ಕುತ್ಕೋಬೇಕು ನಿಂತ್ಕೋಬೇಕು ಅನ್ನೋದಕ್ಕೆ ಇದು ಪ್ರಜಾಪ್ರಭುತ್ವ. ಹಾಗಾಗಿ ಅವರು ಯಾವ ತೀರ್ಮಾನ ತಗೊಂಡಿದ್ದಾರೆ, ಬಟ್ ಒಂದು ಸ್ವಲ್ಪ ಆ ಭಾಗದಲ್ಲಿ ಏನಾದರೂ ನೀವು ಎಫರ್ಟ್ ಮಾಡಿದ್ರೆ ಅಥವಾ ಸ್ಟ್ರಾಟಜಿ ಮಾಡಿದ್ರೆ ವಿಶ್ವಾಸಕ್ಕೆ ತಗೊಂಡ್ರೆ ಈ ಸಲ ಚಾನ್ಸ್ ಸಿಗ್ಬಹುದು ಆಗುತ್ತೆ ಅಂತ. ಅಲ್ಲಮ್ಮ, ನಮಗೆ ಮುಸ್ಲಿಂ ಬಾಂಧವರು ಸಹಿತ ಭಾಳಷ್ಟು ಜನ ಸ್ನೇಹಿತರಿದ್ದಾರೆ, ಭಾಳಷ್ಟು ಜನ ಮತದಾರರಿದ್ದಾರೆ. ಅವರೆಲ್ಲರೂ ಸಹಿತ ಈ ಸಾರಿ ನನಗೆ ಭಾಳ ಒತ್ತಾಯ ಮಾಡ್ತಾರೆ, ಅಣ್ಣ ಹಿಂದೆಲ್ಲ ನಾವೆಲ್ಲರೂ ಸಹಿತ ಶಾಮನೂರು ಶಿವಶಂಕರಪ್ಪರಿಗೆ ವೋಟ್ ಹಾಕಿದ ಸತ್ಯ, ಈ ಸತಿ ಒಂದು ಸತಿ ನೀವು ತೊಗೊಳ್ರಿ ಟಿಕೆಟನ್ನು, ನಾವೆಲ್ಲರೂ ನಿಮ್ಮ ಪರವಾಗಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಂಗಂದ ತಕ್ಷಣ ನನಗೇ ಕೊಡಬೇಕು ಅಂತಂದೇಳಿ ಹಠ ಹಿಡಿಯೋ ಪಕ್ಷ. ಹಾಗಾಗಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಪಕ್ಷನೇ. ಇದು ಈ ಎಲೆಕ್ಷನ್ ಅಲ್ಲಿ ನಿಮಗೆ ಟಿಕೆಟ್ ಸಿಕ್ಕರೆ ಗೆಲ್ಲಬಹುದು ಅನ್ನೋದಿದೆಯಾ ಸರ್?
ನಮ್ಮ 100ಕ್ಕೆ 100 ನಾನು ಯಾವ ಚುನಾವಣೆನೂ ಸಹಿತ ನಾನು ಗೆಲ್ತೀನಿ ಅಂತಲೇ ಹೋರಾಟ ಮಾಡಿರೋದು. ಈ ಚುನಾವಣೆ ಅಂತಲ್ಲ, 99ರಿಂದನೂ ಸಹಿತ. ಬಟ್ ಅಲ್ಲ ಸರ್, ಅಲ್ಲಿ ಶ್ಯಾಮ್ನೂರ್ ಅವರು ಇದ್ರು, ಸೊ ಹಿರಿಯರು ಇದ್ದಿದ್ರಿಂದ ಇಲ್ಲಿ ಎಲ್ಲ ಸಮುದಾಯದವರು ಅವರಿಗೊಂದು ಟಿಕೆಟ್ ಈ ಸಲ ಗೆಲ್ಸೋಣ ಅನ್ನೋ ಮನೋಭಾವ ಇತ್ತು. ಅವರು ತೀರ್ಕೊಂಡಿರೋದ್ರಿಂದ ಕ್ಷೇತ್ರ ತೆರವಾಗಿದೆ. ಆ ಕ್ಷೇತ್ರದಲ್ಲಿ ಅವ್ರನ್ನ ಬಿಟ್ಟರೆ ಅತಿ ನೆಕ್ಸ್ಟ್ ಓಟ್ ತಗೊಂಡಿದ್ದೆ ಜಾಸ್ತಿ ನೀವು. ಸೊ ಅವ್ರು ಇಲ್ಲದೆ ಇರೋದ್ರಿಂದ ಮತ್ತೆ ಬೈ ಎಲೆಕ್ಷನ್ ಬರ್ತಾ ಇರೋದ್ರಿಂದ ನಿಮಗೆ ಟಿಕೆಟ್ ಸಿಕ್ಕರೆ ನೀವು ಗೆಲ್ತೀನಿ ಅನ್ನೋ ವಿಶ್ವಾಸ ಇದೆಯಾ? ಅಲ್ಲಮ್ಮ, ನಾನು ಎಲ್ಲ ಚುನಾವಣೆನೂ ಆ ಥರನೇ ಹೋರಾಟ ಮಾಡಿರೋದು. ಅವಾಗ ಅವ್ರು ಇದ್ರು ಸರ್, ಈಗಿಲ್ಲ. ಅಲ್ಲ ನಾನು ಹೇಳೋದು, ಅವ್ರಿದ್ದಾಗಾದರೂ ಅಷ್ಟೇ, ಈಗಾದರೂ ಅಷ್ಟೇ ನಾನು ಹೇಳೋದು. ಈಗ ನೀವು ನನಗೆ ಟಿಕೆಟ್ ಕೊಟ್ಟರು ಸಹಿತ ನಾನೇನು ಗೆದ್ದೇ ಬಿಡ್ತೀನಿ ಅಥವಾ ಸೋತೇ ಬಿಡ್ತೀನಿ ಅಂತಂದೇಳಿ ಚುನಾವಣೆ ಮಾಡಲ್ಲ, ಗೆಲ್ಲೇಬೇಕು ಅಂತ ಚುನಾವಣೆ ಮಾಡ್ತೀನಿ. ಓಕೆ, ಕುಟುಂಬ ರಾಜಕಾರಣದ ಬಗ್ಗೆ ಏನಂತೀರಿ? ಮೇಡಮ್ಮ, ಕುಟುಂಬದ ರಾಜಕಾರಣ ಈಗ ನಾವು ಯಾರೂ ಸಹಿತ ಮಾತಾಡೋ ಪರಿಸ್ಥಿತಿಗಿಲ್ಲ, ಆ ಥರ ಇದೀವಿ ನಾವು. ಯಾಕೆಂದರೆ ಈಗ ಹಂಗಂದ್ರೆ ನೀವೇ ಕೇಳ್ಬೋದು, ಈಗ ಯಾಕ್ರಿ ಯಡಿಯೂರಪ್ಪರ ಮನೆ 3 ಜನ ಇಲ್ಲೇನ್ರಿ ಅಂತ. ನೀವು ಹೇಳ್ತಿದ್ದೀರಾ. ಹಾಗಾಗಿ ಆ ಕುಟುಂಬದ ರಾಜಕಾರಣದ ಬಗ್ಗೆ, ಯಾಕೆಂದರೆ ನಮ್ಮ ರಾಷ್ಟ್ರೀಯ ನಾಯಕರು ಇವತ್ತು ಕುಟುಂಬ ರಾಜಕಾರಣಕ್ಕೆ ವಿರೋಧ ಇದ್ದಾರೆ. ಮೋದಿ ಅವರು ಇವತ್ತವರೆಗೂ ಸಹಿತ ಅವ್ರ ಫ್ಯಾಮಿಲಿ ಒಳಗೆ ಯಾರನ್ನೂ ತಂದಿಲ್ಲ, ಅಮಿತ್ ಶಾ ಅವರು ತಂದಿಲ್ಲ, ಈ ರೀತಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾರು ಅವ್ರ ಫ್ಯಾಮಿಲಿ ಒಳಗೆ ಬಂದಿಲ್ಲ, ಈ ರೀತಿ ನಡ್ಕೊಂಡಿದ್ದಾರೆ. ಅದಕ್ಕೆ ನಮ್ಮದು ವಿರೋಧ ಇದೆ, ಕುಟುಂಬ ರಾಜಕಾರಣಕ್ಕೆ ನಮ್ಮದು ವಿರೋಧ ಇದೆ. ಆದರೆ ಈಗ ಹೇಳೋ ಪರಿಸ್ಥಿತಿಗೆ ನಾವಿಲ್ಲ, ಹೇಳೋ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ನೀವಿಲ್ಲ. ಇಲ್ಲ. ರೈಟ್ ಸರ್. ಆದರೂ ಜನರನ್ನ ಪ್ರಶ್ನೆ ಮಾಡೋ ಟೈಮಲ್ಲಿ ಮನೆಯಲ್ಲೇ 3 ಜನ ಪೊಲಿಟಿಷಿಯನ್ಸ್ ಇದ್ದಾರೆ, ಮಿನಿಸ್ಟರ್ ಇದ್ದಾರೆ, MP ಇದ್ದಾರೆ. ಈಗ ಮಗನಿಗೂ ಕೂಡ ಟಿಕೆಟ್ ಕೊಡ್ತಾರೆ ಅಂತಂದರೆ ಕಷ್ಟ ಆಗುತ್ತೆ, ಅಥವಾ ಬೇರೆ ಕಾರ್ಯಕರ್ತರಿಗೆ ಕನ್ಸಿಡರ್ ಮಾಡಬೇಕು ಅನ್ನೋ ಕೂಗು ಸಹಿತ ಇದೆ. ನಮ್ಮ ಈಗ ನಾನು ಆ ಪಕ್ಷದ ಬಗ್ಗೆ ಮಾತಾಡೋಕ್ಕೆ ನನಗೇನು, ಸರ್ ಪ್ರಜಾಪ್ರಭುತ್ವದ ಬಗ್ಗೆ ನಾವು ಮಾತಾಡ್ತಾ ಇರೋದ್ರಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಸಾಕಷ್ಟು ಜನ ಅಲ್ಲಿಯೂ ಸಹಿತ ಭಾಳಷ್ಟು ದುಡ್ದಂಥ ಕಾರ್ಯಕರ್ತರಿದ್ದಾರೆ. ಹೌದು, ಅವರ ಕಾಂಗ್ರೆಸ್ ಪಕ್ಷದಲ್ಲಿ ಹಂಗಂತಂದೇಳಿ ಎಲ್ಲರೂ ಸಹಿತ ದಶಕಗಳ ಕಾಲ ಅಲ್ಲ, ಭಾಳಷ್ಟು ವರ್ಷ ನನಗಿಂತ ಮುಂಚೆ ಮುನ್ಸಿಪಲ್ ಪ್ರೆಸಿಡೆಂಟ್ ಆದರಿದ್ದಾರೆ, ನನಗಿಂತ ಮುಂಚೆ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದರಿದ್ದಾರೆ. ಏನು ಅವ್ರಿಗೆ ಇವತ್ತವರೆಗೂ ಸಹಿತ ದಾವಣಗೆರೆ ಒಳಗೆ ಒಂದು ಸ್ಥಾನಮಾನನೇ ಸಿಕ್ಕಿಲ್ಲ. ಅವ್ರಿಗೆ ಏನಪ್ಪ ಅಂದರೆ ಕಾರ್ಪೊರೇಷನ್ನು, ನಗರಾಭಿವೃದ್ಧಿ ಪ್ರಾಧಿಕಾರ ಮಾತ್ರ ಸೀಮಿತ ಆಗಿದ್ದಾರೆ. ಎಂಥ ಅವರು ಎಷ್ಟೇ ಪ್ರಭಾವಿ ಲೀಡರ್ ಇದ್ದರೆ, ಅವರು ಎಷ್ಟೇ ಹಣವಂತಿದ್ರು ಅಥವಾ ಪಕ್ಷಕ್ಕೆ ಎಷ್ಟೇ ನಿಷ್ಠಾವಂತಿದ್ರೂ ಸಹಿತ ಅವ್ರನ್ನ ವಿಧಾನಸಭಾ ಕಡೆಗೆ ಮೆಟ್ಲು ಕಡೆನೂ ತೋರಿಸಿಲ್ಲ ಅವರು, ಕಾಂಗ್ರೆಸ್ ಪಕ್ಷ. ರೈಟ್ ಸರ್. ಸೊ ಇಲ್ಲಿ ತುಂಬ ಪ್ರಬಲವಾಗಿ ಕೇಳಿಬರ್ತಿರೋ ಹೆಸರು BJPಯಲ್ಲಿ ಇಬ್ಬರದು. ಒಂದು ಅಜಯ್ ಅವರದ್ದು, ಮತ್ತೊಂದು ಯಶವಂತ್ ಅವರದ್ದು. ಯಶವಂತ್ ಅವರು ಅವರ ಸ್ಪೆಷಾಲಿಟಿ ಏನು? ಇನ್ನೊಬ್ಬರನ್ನ ನಾವು ಕನ್ಸಿಡರ್ ಮಾಡೋದಾದರೆ ಯಶವಂತ್ ಅವರು ಯಾವುದರಲ್ಲಿ ತುಂಬ ಬೆಸ್ಟ್ ಅಂತ ಹೇಳ್ತೀರಿ? ಮೇಡಮ್ಮ, ನಾನು ಯಾವತ್ತೂ ಸಹಿತ ಪಕ್ಷದೊಳಗೆ ಇದೇ ರೀತಿ ಆಗಬೇಕು ಅಂತ ಎದ್ದು ಬಯಸ್ತೇನೆ. ಸ್ಥಾನಮಾನಕ್ಕೆ ಪಕ್ಷ ಯಾವ್ಯಾವಾಗ ನನ್ನನ್ನು ಗುರುತಿಸಿ ಟಿಕೆಟ್ ಕೊಟ್ಟಿದೆಯೋ ಆವಾಗ ನಾನು ಪಕ್ಷಕ್ಕೆ ಯಾವತ್ತೂ ಸಹಿತ ಮುಜುಗರ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾನು ಎಲ್ಲ ರೀತಿಯ ಎಫರ್ಟ್ ಹಾಕಿ ಚುನಾವಣೆಯನ್ನು ಮಾಡಿದ್ದೇನೆ. ಮತ್ತು ಕಾರ್ಯಕರ್ತರು ಯಾವತ್ತೂ ಸಹಿತ ನಾನು ಕಾರ್ಯಕರ್ತರು ಮಧ್ಯ ಇದ್ದೀನಿ ಹೊರತು, ಜನಗಳ ಮಧ್ಯ ಇದ್ದೀನಿ ಹೊರತು ಚುನಾವಣೆಗೋಸ್ಕರ ಬಂದನಲ್ಲ. ಚುನಾವಣೆ ಬರ್ತೈತೆ, ಹೋಗ್ತೈತೆ ಅದು. ಆದರೆ ನಾನು ನಿರಂತರವಾಗಿ ಅವ್ರನ್ನ ರಾತ್ರಿ ಎಷ್ಟೊತ್ತೇ ಬೇಕಾದ್ರೂ ಫೋನ್ ಮಾಡಲಿ ನಮ್ಮ ಕಾರ್ಯಕರ್ತರು, ಅವ್ರ ಮನೆಗೆ ಏನಾದರೂ ಸಮಸ್ಯೆ ಇದ್ದಾಗ ರಾತ್ರಿನೂ ಹೋಗಿದ್ದೀನಿ, 2 ಗಂಟೆಗೆ ಹೋಗಿದ್ದೀನಿ, ಅವರು ಯಾವಾಗ ಕರೆದ್ರೂ ಹೋಗಿದ್ದೀನಿ. ನೆನ್ನೆ ಸರ್ ಜನರನ್ನು ಮಾತಾಡಿಸ್ತಾ ಇದ್ದೆ, ಲೋಕಸಭಾ ಎಲೆಕ್ಷನ್ ಟೈಮಲ್ಲಿ ಯಾಕೆ BJP ಪಾರ್ಟಿ ಇಲ್ಲಿಂದ ಸೋಲ್ತು ಅಂತಂದರೆ BJP ಅವರೇ ಇಲ್ಲಿ ಬೆಂಬಲ ಕೊಡಲಿಲ್ಲ, ಒಡೆದೋಗ್ಬಿಟ್ಟಿತ್ತು, ಹಾಗಾಗಿ ಆ ಕೆಲಸ ಆಯಿತು ಅಂತ ಅಂದರು. ಬಟ್ ಅದೆಲ್ಲ ಸರಿಯಾಗೋ ಹಂತಕ್ಕೆ ಬಂದಿದೆಯಾ ಈಗ? ಅಲ್ಲಮ್ಮ, ಈಗ ಲೋಕಸಭಾ ಚುನಾವಣೆ ಏನಾಯಿತು, ಯಾಕೆ ಸೋತ್ವಿ, ಏನು ಎತ್ತ ಅನ್ನೋದನ್ನು ಇದು ಕರ್ನಾಟಕಕ್ಕಲ್ಲ ಇಡೀ ದೇಶಕ್ಕೆ ಜಗಜ್ಜಾಹೀರಾಗಿದೆ. ಯಾಕೆಂದರೆ 96ರಿಂದ ನಿರಂತರವಾಗಿ ಗೆದ್ಕೊಂಡು ಬಂದಂಥ ಕ್ಷೇತ್ರ ಇದು. ಆ 8 ಚುನಾವಣೆ ಒಳಗೆ 6 ಚುನಾವಣೆನ ಲೋಕಸಭೆ ಚುನಾವಣೆ ಗೆದ್ದಿದೆ. ಹಾಗಾಗಿ ಇದು ಸೋಲ ಅಂತ ಚಾನ್ಸೇ ಇಲ್ಲ ಇಲ್ಲಿ. ಇಂಥ ಮೋದಿ ದೇಶದ ಪ್ರಧಾನಿ ಆದಂಥ ಸಂದರ್ಭ ಕೆಲವು ನಮ್ಮೊಳಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಇದು ಇಲ್ಲಿ ಸೋಲು. ಆ ವ್ಯತ್ಯಾಸಗಳು ಇಲ್ಲಿಗೆ ಎಫೆಕ್ಟ್ ಆಗಲ್ಲ ಅಂತ ಅನಿಸ್ತಿದ್ಯಾ? ಅಲ್ಲ, ಈಗ ಅದಕ್ಕೋಸ್ಕರನೇ ನಾವು ನಮ್ಮ ನಾಯಕರಿಗೆ ನಾವೇನು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ಈ ಗೊಂದಲ ನಿನ್ನೂ ಎಷ್ಟು ದಿವಸ ಮುಂದುವರ್ಸ್ಕೊಂಡು ಹೋಗ್ತೀರಿ ನೀವು? ನಾನು ಹೇಳೋದು, ನಮ್ಮದೇ ತಪ್ಪಿರಲಿ ಅವ್ರದ್ದೇ ತಪ್ಪಿರಲಿ, ಒಂದು ಸರಿಯಾದಂಥ ಕೂತ್ಕೊಂಡು ರಾಜ್ಯ ನಾಯಕರು ಇರ್ಬೋದು, ರಾಷ್ಟ್ರೀಯ ನಾಯಕರು ಇರ್ಬೋದು, ಬಂದು ಕೂತು, ಯಾಕೆಂದರೆ ಇನ್ನು 4 ತಿಂಗಳಿಗೆ ನಾವು ಚುನಾವಣೆಗೆ ಹೋಗ್ಬೇಕು. ಚುನಾವಣೆಗೆ ಹೋದಾಗ ಏನಪ್ಪ ನಿಮ್ಮ ಮನೆಯೇ ನೀವು ಸರಿ ಮಾಡ್ಕೊಂಡಿಲ್ಲ, ಚುನಾವಣೆಗೆ ಏನು ಬರ್ತೀರಿ ಅಂತ ನಾಳೆ ಜನ ಕೇಳಿದ್ರೆ ನಾವು ಏನು ಆನ್ಸರ್ ಮಾಡೋದು? ಹಾಗಾಗಿ ಮನೆ ಮೊದಲು ಸರಿ ಆಗಬೇಕು.
ಆ ಮನೆ ಮೊದಲು ಸರಿಯಾಗೋದಕ್ಕೆ ನಮ್ಮ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ಒಬ್ಬರು ಬಂದು ಬಲವಾಗಿ ಕೂತು ನಮ್ಮ ತಪ್ಪಿದರೆ ನಮಗೆ ಬುದ್ಧಿವಾದ ಹೇಳಿ, ಅವ್ರು ತಪ್ಪಿದ್ರೆ ಅವ್ರಿಗೆ ಬುದ್ಧಿವಾದ ಹೇಳಿ, ಇನ್ನೆಲ್ಲ ಒಂದಾಗಿ ಹೋಗ್ರಿ ಅಂತಕ್ಕಂಥ ಮಾತನ್ನು ಹೇಳಬೇಕು ಅಂತ ನಂದು ವಿನಂತಿ. ಕೊನೆ ಪ್ರಶ್ನೆ ಸರ್, ನಿಮಗೆ ಟಿಕೆಟ್ ಸಿಕ್ತು ಅಂತ ಅನ್ನೋದಾದರೆ ಯಾವುದರ ಮೇಲೆ ನೀವು ಎಲೆಕ್ಷನ್ನ ಕಂಟೆಸ್ಟ್ ಮಾಡ್ತೀರಿ? ನಿಮ್ಮ ಅಜೆಂಡಾ ಏನಾಗಿರುತ್ತೆ? ಮೇಡಮ್ಮ, ಇಲ್ಲಿವರೆಗೂ ಸಹಿತ ದಾವಣಗೆರೆ ದಕ್ಷಿಣ ಕ್ಷೇತ್ರದಾಗೆ ನೀವು ಒಳ್ಳೆಯದೊಂದು ಮೈದಾನ ಇಲ್ಲ, ಆಟದ ಮೈದಾನ ಇಲ್ಲ ಹುಡುಗರಿಗೆ, ಒಳ್ಳೆಯದೊಂದು ಸ್ಕೂಲ್ ಇಲ್ಲ, ಒಳ್ಳೆಯದೊಂದು ಕಾಲೇಜ್ ಇಲ್ಲ, ಒಳ್ಳೆಯದೊಂದು ಪಾರ್ಕ್ ಇಲ್ಲ, ಮಹಿಳಾ ಕಾಲೇಜ್ ಇಲ್ಲ. ಈ ರೀತಿ ಈ ಹೆಂಗಾಗಿದೆ ಅಂದರೆ ಯಜಮಾನ್ರು ಅಂತಂದು ಹೇಳಿ ಅಂದರು. ಅವರು ಪಾಪ ನಾವು ಅವ್ರ ವಯಸ್ಸು ಭಾಳ ಬದುಕ್ತೀವೆಲ್ಲೋ ಗೊತ್ತಿಲ್ಲ. ನಾನು ಅವ್ರು ಏಳಿಸಿ ಮಾತಾಡ್ತಾ ಇಲ್ಲ. ಯಾಕೆಂದರೆ ಅವರು ಚುನಾವಣೆ ಮಾಡ್ಕೊಂಡು ಹೋದ್ರು ಅಂದರೆ ನೆಕ್ಸ್ಟ್ ಚುನಾವಣೆಗೆ ಬರ್ತಿದ್ದವ್ರು. ಯಾಕೆಂದ್ರೆ ಈಗ ಅಲ್ಪಸಂಖ್ಯಾತರ ಮತ ಇಲ್ಲಿ ಜಾಸ್ತಿ ಇರೋದ್ರಿಂದ ಅವ್ರಿಗೇನು ಒಂದು ಕಾನ್ಫಿಡೆನ್ಸ್ ಇತ್ತು, ಅವ್ರು ನನ್ನನ್ನು ಬಿಟ್ಟು ಹೋಗಲ್ಲ ಅಂತಂದೇಳಿ ಅವರ ಇದ್ರ ಮೇಲೇ ಇವರು ಚುನಾವಣೆ ಮಾಡ್ಕೊಂತ ಬಂದ್ಬಿಟ್ರು. ಅವ್ರಿಗೂ ಅಲ್ಪಸಂಖ್ಯಾತರಿಗೆ ಏನಿತ್ತು ಅಂದರೆ, ಏನೋ ಯಜಮಾನರು ಬಿಡು, ಏನೋ ಒಂದು ಈ ಸತಿ ಅಲ್ಲ ಮುಂದಿನ ಸತಿ ನಮ್ಗೆ ಅವಕಾಶ ಮಾಡಿಕೊಡ್ತಾರೆ, ಮುಂದಿನ ಸತಿ ಅವಕಾಶ ಮಾಡಿಕೊಡ್ತಾರೆ. ನಿರಂತರವಾಗಿ ಸಹಿತ ಅವರು ವೋಟಿಂಗ್ ಮಾಡ್ಕೊಂತ ಬಂದರು. ಅಭಿವೃದ್ಧಿ ಶೂನ್ಯ ಆಗಿದೆ. ಅವ್ರು ತೀರ್ಕೊಂಡವ್ರ ಮೇಲೆ ನಾವು ಏನೇನೋ ಹೇಳಬಾರ್ದು. ಹಾಗಾಗಿ ಇಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ. ಅಭಿವೃದ್ಧಿಯ ವಿಚಾರವಿಟ್ಕೊಂಡು ಆಮೇಲೆ ಜನಗಳಿಗೆ ಅವ್ರು ಸಿಗ್ತಾನೇ ಇರಲಿಲ್ಲ. ಯಾವತ್ತೂ ಸಹಿತ ಅವರು ಈಗೇನು ಅವರು 30 ವರ್ಷ ರಾಜಕಾರಣ ಮಾಡಿದ್ದಾರೆ. ಅವರು 94ರಿಂದ ಅವ್ರು MLA ಹಾಕ್ಯಂತ ಬಂದರು. 30 ವರ್ಷ ರಾಜಕಾರಣದಾಗಿ ಎಂದೂ ಸಹಿತ ಅವರು ಸಾಮಾನ್ಯ ಜನಗಳಿಗೆ ಎಂದೂ ಸಿಕ್ಕಿಲ್ಲ. ಅದರಿಂದ ನಾನೇನು ಹೇಳ್ತೀನಿ, ಇವತ್ತು ಸಾಮಾನ್ಯ ಜನಕ್ಕೆ ಅವರು ಏನೋ ಸಣ್ಣ ಪುಟ್ಟ ಸಮಸ್ಯೆ ಇರ್ತವೆ. ಯಾರೋ ಒಬ್ಬರು ಏನೋ ಒಂದು ಪೊಲೀಸ್ ಸ್ಟೇಷನ್ನಿಗೆ ಬರ್ತಾರೆ, ಅವ್ರ ಮೇಲೆ ಏನೋ ಒಂದು ಸಣ್ಣ ಪುಟ್ಟ ಕೇಸ್ ಆಗ್ತೈತಿ, ಅವ್ರಿಗೆ ನಿಜವಾಗೂ ನ್ಯಾಯಯುತವಾಗಿರ್ತಾರೆ, ಆದರೂ ಅವ್ರ ಮೇಲೆ ಕೇಸ್ ಮಾಡಿರ್ತಾರೆ. ಆ ಥರದವೆಲ್ಲ ಸಣ್ಣ ಪುಟ್ಟ ಸಮಸ್ಯೆ ಇರ್ಬೋದು, ಒಂದು ಖಾತೆ ಬದಲಾವಣೆ ಇದಿರ್ಬೋದು, ಒಂದು ನೀರಿಂದು ಸಮಸ್ಯೆ ಇರ್ಬೋದು, ಒಂದು ರಸ್ತೆ ಕ್ಲೀನಿಂಗ್ ಇರ್ಬೋದು, ಒಂದು ರಸ್ತೆ ಸರಿ ಇಲ್ಲದೆ ಇರ್ಬೋದು. ಅವನ್ನೆಲ್ಲ ಯಾರಿಗೂ ಹೋಗಿ ಕೇಳಬೇಕು. ಒಬ್ಬ ಶಾಸಕರು ಅಂತಂದೇಳಿ ಇಲ್ಲಿದ್ದರೆ ಅವರಿಗೆ ನಿರಂತರವಾಗಿ ಬಂದು ಕೇಳ್ತಾರೆ ಸಾಮಾನ್ಯ ಜನ. ಬರೀ ನಾವು ಚುನಾವಣೆಗೋಸ್ಕರನೇ ಜನಗಳ ಹತ್ರ ಹೋಗ್ತೀವಿ, ಜನ ಆಮೇಲೆ ನಮ್ಮ ಹತ್ರ ಬರಬೇಕು ಅಂದರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತಕ್ಕಂಥದ್ದು ನಾನು ವಿಚಾರ ಇಟ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ಪಾರ್ಟಿ ತೀರ್ಮಾನ, ಪಾರ್ಟಿ ಏನು ಹೇಳ್ತೈತ, ಯಾವತ್ತೂ ಸಹಿತ ಪಾರ್ಟಿ ಹಾಕಿದ ಗೆರೆನ ನಾನು ಎಂದೂ ದಾಟಿಲ್ಲ. ಪಾರ್ಟಿ ತೀರ್ಮಾನಕ್ಕೆ ಬದ್ಧರಾಗಿರ್ತಾರೆ ಎಂದೂ ಸಹಿತ. ಈಗಲ್ಲ, ನಾನು ರಾಜಕೀಯದಾಗ ನನಗೆ ಟಿಕೆಟ್ ಕೊಡಲಿ ಕೊಡದೇ ಇರಲಿ, ಒಂದೂ ಸಹಿತ ನನಗೇನು ಮಾಡಲಿ ಮಾಡದೇ ಇರಲಿ, ನಾನು ಸಾಯ ತನಕ BJP ಪಾರ್ಟಿನೇ, ಸತ್ರೂ ಸಹಿತ ಇದ್ರಾಗೆ ಸಾಯ. ರೈಟ್ ಸರ್. ಒಂದು ಕೇಳಬೇಕು ನಾನು. ಆ್ಯಕ್ಚುಲಿ ಇಲ್ಲಿರೋ ಮುಖಗಳು ಆಲ್ಮೋಸ್ಟ್ ಆಲ್ ಹಳೆ ಮುಖಗಳು. ಒಂದು ಹೊಸ ಮುಖ ಲೋಕಸಭಾ ಎಲೆಕ್ಷನಿಂದ ಎಂಟ್ರಿ ಕೊಟ್ಟಿದೆ ಕ್ಷೇತ್ರಕ್ಕೆ, JB ವಿನಯ್ ಕುಮಾರ್ ಅವರು. ಏನು ಅನಿಸುತ್ತೆ ಅವ್ರ ಬಗ್ಗೆ? ವಿನಯ್ ಕುಮಾರು ಅವರು ಬಂದಿದ್ದು ನಾನು ಲೋಕಸಭಾ ಚುನಾವಣೆ ಮಾಡ್ತೀನಿ ಅಂತ. ಲೋಕಸಭಾ ಚುನಾವಣೆ ಅವರು ಮೊದಲು ಉರುಪಿಂದ ಓಡಾಡಿದ್ದು ಸತ್ಯ. ಅದಾದ ಮೇಲೆ ಅವರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು. ನಾನೇನು ಹೇಳ್ತೀನಿ ಅಂದರೆ, ಇವತ್ತು ನೀವು ಯಡಿಯೂರಪ್ಪನವರು ಪಾರ್ಟಿ ಬಿಟ್ಟು ಪಾರ್ಟಿ ಕಟ್ಟಿದ್ರು, ಎಷ್ಟು ಸೀಟ್ ತಂದರು? ಬಂಗಾರಪ್ಪನವ್ರು ಪಾರ್ಟಿ ಬಿಟ್ಟು ಪಾರ್ಟಿ ಕಟ್ಟಿದ್ರು, ಎಷ್ಟು ಸೀಟ್ ತಂದರು? ಇಂಡಿಪೆಂಡೆಂಟ್ಗೆ ಮತ್ತು ಇಲ್ಲಿ ಇದ್ರ ಪಾರ್ಟಿಗೆ ಯಾವುದೇ ಕಾರಣಕ್ಕೂ ಕರ್ನಾಟಕ ಜನ ಮನ್ನಣೆ ಕೊಡಲ್ಲ. ಯಾಕೆಂದರೆ JDS ಅದು ಬೇರೆ ವಾತಾವರಣ. ಯಾಕೆಂದರೆ JDS ಅಲ್ಲಿ ಗೌಡಸ್ ಬೆಲ್ಟು, ಹಾಗಾಗಿ ದೇವೇಗೌಡರು ನಮ್ಮ ಗೌಡರ ಗೌಡ ದೇವೇಗೌಡ ಅಂತ. ಹಂಗಾಗಿ ದೇವೇಗೌಡಗಿರೋ ಮಾನ್ಯತೆ ಬೇರೆ ಯಾರಿಗೂ ಸಹಿತ ಇಲ್ಲ. ಹಾಗಾಗಿ ಇಂಡಿಪೆಂಡೆಂಟ್ ನಿಂತ್ಕೊಳ್ತೀನಿ ಅಥವಾ ನಾನು ಏನೋ ಒಂದು ಮಾಡಿಬಿಡ್ತೀನಿ ಅಂತಂದೇಳಿ ಆದರೆ ಅದು ನಡೆಯಲ್ಲ. ಯಾವುದಾದ್ರೂ ಒಂದು ಪಕ್ಷಕ್ಕೆ ಜಾಯಿನ್ ಆಗಬೇಕು. ನಾನು ಇಂಥದೇ ಪಕ್ಷಕ್ಕೆ ಬರ್ರಿ ಅಂತ ಹೇಳಲ್ಲ, BJP ಬರ್ರಿ ಅಂತಲೂ ಹೇಳಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಬರ್ರಿ ಅಂತಲೂ ಹೇಳಲ್ಲ. ಅವ್ರ ಮನಸ್ಥಿತಿ ಒಳಗೆ ಏನೈತಿ, ಯಾವುದಾದ್ರೂ ಒಂದು ಪಕ್ಷಕ್ಕೆ ಜಾಯಿನ್ ಆಗಿ ಆ ಪಕ್ಷದಲ್ಲಿ ದುಡಿಬೇಕು ಫಸ್ಟು. ನಾನು ಹೇಳೋದು ಬರೀ ಚುನಾವಣೆಗೋಸ್ಕರ ನಾನು ಪಕ್ಷಕ್ಕೆ ಸೇರ್ತೀನಿ ಅನ್ನೋದಲ್ಲ. ಅಲ್ಲ, ಆ ಥರದವ್ನು ಆಗಿದ್ದಾವೆ. ಹಂಗಂತ ತಕ್ಷಣ ಕೊಡಲೂಬಾರ್ದು ಅಂತ ಏನಿಲ್ಲ. ಎಲ್ಲ ಚಾನ್ಸಸ್ ಇದ್ದರೆ ಅಥವಾ ಅಕಸ್ಮಾತ್ ಆ ಥರದ್ದು ವಾತಾವರಣ ಇದ್ದರೆ ಆ ಥರದ್ದು ಕೊಟ್ಟಿದ್ದಾರೆ, ಕೊಡಲೂಬಾರ್ದು ಅಂತ ನಾನು ಹೇಳಲ್ಲ. ಆದರೆ ಮೊದಲು ಅವರು ಒಂದು ಪಾರ್ಟಿ ಒಳಗೆ, ಯಾವ್ದಾದ್ರು ಪಾರ್ಟಿ ಒಳಗೆ ಗುರುತಿಸ್ಕೋಬೇಕು. ನ್ಯಾಷನಲ್ ಪಾರ್ಟೀಸ್, ದಟ್ ಈಸ್ ಇಂಪಾರ್ಟೆಂಟ್. ಹೌದು. ರೈಟ್ ಸರ್, ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಟೈಮ್ ಕೊಟ್ಟಿದ್ದಕ್ಕೆ. ನಮಸ್ಕಾರ. ಎಸ್, ಇದು BJP ಟಿಕೆಟ್ ಆಕಾಂಕ್ಷಿತರಾಗಿರುವಂತಹ ಯಶವಂತ್ ರಾವ್ ಅವರ ಮಾತಾಗಿತ್ತು. ಲೆಟ್ಸ್ ಸಿ, ಇನ್ನೂ ಎಲೆಕ್ಷನ್ ಅನೌನ್ಸ್ ಆಗಿಲ್ಲ, ಆದರೆ ಪಾರ್ಟಿಯಲ್ಲಿ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಯಾರಿಗೆ ಟಿಕೆಟ್ ಕೊಟ್ಟರೆ ಪ್ಲಸ್ ಆಗುತ್ತೆ, ಯಾರಿಗೆ ಟಿಕೆಟ್ ಕೊಟ್ಟರೆ ಮೈನಸ್ ಆಗುತ್ತೆ ಅಂತ. ಇವ್ರು ಹೇಳಿದ್ದನ್ನು ಅಥವಾ ಇವ್ರು ಮಾಡ್ತಾ ಇರುವಂತಹ ಕಾರ್ಯಗಳನ್ನು BJP ಎಷ್ಟು ಸೀರಿಯಸ್ ಆಗಿ ತಗೊಳುತ್ತೆ ಅನ್ನೋದನ್ನು ಮುಂಬರುವಂಥ ದಿನದಲ್ಲಿ ಗೊತ್ತಾಗುತ್ತೆ. ನಾನು ಹೋಗಿ ಬರೋ ಸಮಯ. ನಮಸ್ಕಾರ.